ನನಗೇಕೆ ಭ್ರಾಂತಿ? ಮನಸ್ಸಿನಲ್ಲಿ ಅಶಾಂತಿ. ಎಡ ಚುಕ್ಷುವಿನ ಭ್ರುಕಂಪನ, ವಾಮಬಾಹುವಿನ ಭುಜಸ್ಫುರಣ, ಗಂಡೆದೆಯ ಗುಂಡಿಗೆಯ ದೋರ್ದಂಡ ಪ್ರಚಂಡ ಪರಾಕ್ರಮಿಯ ಗುಂಡಿಗೆಯಲ್ಲಿಂದು ಭಯದ ಭೀಕರ ಆಂದೋಲನ. ಚಿಚಿ, ಅದಾವ ಅಶುಭಕ್ಕಿದು ಆಹ್ವಾನ. ಚತುರ್ದಶ ಭುವನ ಬ್ರಹ್ಮಾಂಡವನ್ನೇ ಅಂಕಿಯಲ್ಲಿಟ್ಟುಕೊಂಡಿರುವ ಈ ದಿತಿಗರ್ಭ ಸಂಜಾತನಿಗೆ ಶಂಕೆ. ಯಕ್ಷ ಗಂಧರ್ವ ದೇವ ದಾನವರಲ್ಲಿ ನನಗೆ ಸಮರಿಲ್ಲ. ಬ್ರಹ್ಮಾಂಡದಲ್ಲಿ ನನಗೆ ಎದುರಾಡುವ ಧೀರರಿಲ್ಲ. ಎಷ್ಟಿದ್ದರೂ ನನ್ನ ಮನದಲ್ಲೇಕೆ ಕಳವಳ? ನನ್ನ ಮನದಲ್ಲೇಕೆ ಕಳವಳ? ಮಹಾಪ್ರಭು, ಮಹಾಪ್ರಭು, ಏನದು? ದಿಗ್ವಿಜಯಕ್ಕೆ ಹೊರಟಿದ್ದ ನಿಮ್ಮ ತಮ್ಮನನ್ನು ಒಂದು ಹಂದಿ ಒಂದು ಹಾಕಿತು ಪ್ರಭು. ಮಗನೇ ಹಿರಣ್ಯಾಕ್ಷ! ಅಯ್ಯೋ, ಎತ್ತ ಹೊಟ್ಟೆಗೆ ಕಿಚ್ಚಚ್ಚಿ ಹೊರಟೆ ಹೋದೆಯಲ್ಲೋ. ಕಂದ ಕಂದ, ನಿನ್ನದಾಗಲಿ ಈ ತಾಯಿಯು ಹೇಗೆ ತಾನೇ ಜೀವಿಸುವಳು ಕಂದ, ಹೇಗೆ ತಾನೇ ಜೀವಿಸುವಳು ಹಿರಣ್ಯಾಕ್ಷ. ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಹಿರಣ್ಯ, ಅಮ್ಮ, ನೀನಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಹರಿತವಳು. ಅಜ್ಞಾನಿಗಳಂತೆ ನೀನು ಹೀಗೆ ಕಣ್ಣೀರು ಹಾಕುವುದೇ? ಹಿರಣ್ಯ, ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿನೇಮು ನಿನಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಹೆದರಿಸುವ ಧೀರರು ಚತುರ್ದಶ ಭುವನದಲ್ಲಿ ಯಾರೂ ಇಲ್ಲ ಎಂಬುದನ್ನು ಹರಿಕೆ. ಆ ಹರಿಯು ಕೇವಲ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಪರಮಾನಂದ. ಸಹೋದರನ ಸ್ವರ್ಗಾರೋಹಣ ಆನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯನ್ನು ಸಾಧಿಸುತ್ತೇನೆಂದು ಹೇಳಿದೆಯೋ? ವಿಶ್ವದ ದಾವ ಮಹಾಶಕ್ತಿಯೇ ಎದುರಾದರೂ ಓಟಡಗಿಸುವ ದಿಟ್ಟತನವಿದೆ ಎಂಬ ದಿಟ್ಟ ನುಡಿಯನ್ನಾಡಿದ ನಿನ್ನಂತ ಪೌರುಷವಂತನನ್ನು ಕೇವಲ ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ, ಏ ಹರಿ, ಹೇಡಿ ಹರಿಗೆ ಬಿಡುವೆನೆ ನಾನಿನ್ನ, ಹೇಡಿ ಹರಿಗೆ ಬಿಡುವೆನೆ ನಾನಿನ್ನ. ಮಾಯಗಾರನೆ, ಮೋಸಗಾರನೆ, ಮಾಯಗಾರನೆ, ಮೋಸಗಾರನೆ, ಹದಮನೆ ದುರುಳನೆ, ಕೆಡುಕನೆ ಬಿಡುವೆನೆ, ಹೇಡಿ ಹರಿಗೆ ಬಿಡುವೆನೆ ನಾನಿನ್ನ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಭುವನ ಸಿಂಹನ ಕೆಳಗೆ ಬದುಕುವ ಏನಯ ವಂಚಕಿಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಈ ಭುವನ ಸಿಂಹನ ಕೆಳಗೆ ಬದುಕುವ ಏನಯ ವಂಚಕಿಯೇ. ಗಂಡಸೆ ಬಾ ನೀ ರಂಗಕ್ಕೆ, ಎದುರಾಗು ನೀ ಯುದ್ಧಕ್ಕೆ. ಗಂಡಸೆ ಬಾರಣ ರಂಗಕ್ಕೆ, ಎದುರಾಗು ನೀ ಯುದ್ಧಕ್ಕೆ. ಭಗವ ಮುರಿಯುವೆ, ಉದರ ಬಗೆಯುವೆ, ಕರುಳ ಮಾಲೆಯ ಹಾಕಿಕೊಳ್ಳುವೆ. ಭಗವ ಮುರಿಯುವೆ, ಉದರ ಬಗೆಯುವೆ, ಕರುಳ ಮಾಲೆಯ ಹಾಕಿಕೊಳ್ಳು. ಹೇಡಿ ಹರಿಯೇ ಬಿಡುವೆನೆ ನಾನಿನ್ನ. ಮಾಯಗಾರನೆ, ಮೋಸಗಾರನೆ, ಮಾಯಗಾರನೆ, ಮೋಸಗಾರ, ಹದಮನೆ ದುರುಳನೆ, ಕೆಡುಕನೆ ಬಡವು. ಹೇಡಿ ಹರಿ ಬಿಡುವೆನೆ ನಾನಿನ್ನ.
ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ. ಸ್ವಾಮಿ ಸ್ವಾಮಿ ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ, ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ. ಹೇಳು. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ, ನನ್ನ ಹೆತ್ತ ತಾಯಿಯ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲ ವೈರಿಯಾದ ಹರಿಯನ್ನು ಒಂದಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹೇಳಿ ಸ್ವಾಮಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆಯವರು ಹೊತ್ತು ಹೊತ್ತು ಸೊರಗಿರುವರು. ಅವರ ದುಃಖವನ್ನು ಹೆಚ್ಚಿಸಬೇಡಿ. ಆ ಶ್ರೀಹರಿಯು ಸಾಮಾನ್ಯನಲ್ಲ, ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಣಕಿ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಒಕ್ಕುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ತಡೆದರು, ಕೇಳತಕ್ಕವನಲ್ಲ. ಬೇಡಿ ಸ್ವಾಮಿ, ಬೇಡಿ. ನನ್ನ ಸ್ಥಿತಿಯನ್ನು ನೋಡಿ, ಏನಾದರೂ ಅನಾಹುತವು ಸಂಭವಿಸಿದರೆ ನನ್ನ ಗತಿ, ಮುಂದೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು ಚತುರ್ಮುಖನ ಮೊಮ್ಮಗ. ಓಂಕಾರ ಮಾತ್ರದಿಂದಲೇ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶ್ಯಪುರ ಹೆಂಡತಿಯಾಗಿ ಹೀಗೆ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲವೇ? ಇಲ್ಲ ಇಲ್ಲ ಸ್ವಾಮಿ, ನೀವೇನೇ ಹೇಳಿದ್ರು ನಾನು ನಿಮ್ಮನ್ನು ಬಿಡು ನನ್ನನ್ನು. ಇಲ್ಲ. ಗುರುಗಳೇ, ನೀವಾದರೂ ಅವರಿಗೆ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ವಿವೇಕವನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಹಾಗಾದರೆ ನಮ್ಮ ಬಾಹುಬಲ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂದ್ರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಆ ದೇವರನ್ನು ಮೆಚ್ಚಿಸು, ತಪಸ್ಸನ್ನು ಮಾಡು. ಆ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗಿ ಬಾಳು ಕಂದ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಭುವನ ಸಿಂಹನ ಕೆಳಗೆ ಬದುಕುವ ಏನಯ ವಂಚಕಿಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯೇ, ಈ ಭುವನ ಸಿಂಹನ ಕೆಳಗೆ ಬದುಕು ಏನಯ ವಂಚಕಿಯೇ. ಗಂಡಸೆ ಬಾರಣ ರಂಗಕ್ಕೆ, ಎದುರಾಗು ನೀ ಯುದ್ಧಕ್ಕೆ. ಗಂಡಸೆ ಬಾರಣ ರಂಗಕ್ಕೆ, ಎದುರಾಗು ನೀ ಯುದ್ಧಕ್ಕೆ. ಪದವ ಮುರಿಯುವೆ, ಉದರ ಬಗೆಯುವೆ, ತರುಳ ಮಾಲೆಯ ಹಾಕಿಕೊಳ್ಳುವೆ. ಪದವ ಮುರಿಯುವೆ, ಉದರ ಬಗೆಯುವೆ, ತರುಳ ಮಾಲೆಯ ಹಾಕಿಕೊಳ್ಳುವೆ. ಹೇಡಿ ಹರಿಗೆ ಬಿಡುವೆನೆ ನಾನು, ಮಾಯಗಾರನೆ ಮೋಸಗಾರನೆ, ಮಾಯಗಾರನೆ ಮೋಸಗಾರನೆ, ಅರಮನೆ ಗುರುಳನೆ ಕೆಡುಕನೆ ಬಡು. ಹೇಡಿ ಹರಿಗೆ ಬಿಡುವೆನೆ ನಾನು, ಬಿಡುವೆನೆ ನಾನಿನ್ನ, ಬಿಡುವೆನೆ ನಾನಿನ್ನ, ಬಿಡುವೆನೆ ನಾನಿನ್ನ. ವನಮಾಲಿ ಕೇಶವನೇ ಕಾರುಣ್ಯಶೀಲನೇ ಭಕ್ತೋದ್ಧಾರಕ ಕರುಣಾಮಯನೇ
ಆಣತಿಯಂತೆ ದೈತ್ಯನು ದಿಕ್ಪಾಲಕರನ್ನು ಪೀಡಿಸಿದ. ಲೋಕ ಲೋಕಗಳ ತಲ್ಲಣಗೊಳಿಸಿ ದುವಿಧರ ದಿವಿಧರ ಶಿಕ್ಷಿಸಿದ. ನಾರಾಯಣ ಶ್ರೀಹರಿಪತ್ನಿಯು ಎಂದು ತಿಳಿಯದೆ ಭೂದೇವಿಯನೇ ಕಾಡಿಸಿದ. ದೈತ್ಯನ ಆರ್ಭಟ ಮೇರೆ ಮೀರಲು ಶ್ರೀಹರಿ ಸಹಿಸದ ತಾಮುನಿದ. ಅವತರಿಸಿದನು ದೈತ್ಯ ಸಮಾರಕ ಶ್ರೀಹರಿವರಾಹ ರೂಪದಲ್ಲಿ. ಅವತರಿಸಿದನು ದೈತ್ಯ ಸಮಾರಕ ಶ್ರೀಹರಿವರಾಹ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲ ರೌದ್ರ ರೋಷ ವೇಷದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರ ರೋಷ ವೇಷದಲ್ಲಿ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ಆಯಿತು ದೈತ್ಯನ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ನಾರಾಯಣ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸೋ ನಿನ್ನ ಕಲೆ. ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ ನಾರಾಯಣ. ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಕಶಿಪನು ಗುರು ಶುಕ್ಲಾಚಾರ್ಯರ ಸಲಹೆಯಂತೆ ಬ್ರಹ್ಮದೇವನನ್ನು ಕುರಿತು ತಪವನ್ನಾಚರಿಸುತ್ತಿರುವನು. ಬ್ರಹ್ಮದೇವನೇನಾದರೂ ಆ ದೈತ್ಯನಿಗೆ ವರವನ್ನು ಕರುಣಿಸಿದರೆ ಅವನ ಆರ್ಭಟಕ್ಕೆ ಕೊನೆಯಿಲ್ಲದಂತಾಗುವುದು. ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕಂಡು ಮುಂದಿನ ಮಾರ್ಗೋಪಾಯಗಳನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಅವತರಿಸಿದನು ದೈತ್ಯ ಸಮಾರಕ ಶ್ರೀಹರಿವರಾಹ ರೂಪದಲ್ಲಿ. ಅವತರಿಸಿದನು ದೈತ್ಯ ಸಮಾರಕ ಶ್ರೀಹರಿವರಾಹ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲ್ ರೌದ್ರ ರೋಷ ವೇಷದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರ ರೋಷ ವೇಷದಲ್ಲಿ. ಆಯಿತು ದಾನವ ಸಂಹಾರವು, ಮುಗಿಯಿತು ದೈತ್ಯನ ಆರ್ಭಟವು. ನಾರಾಯಣ ಆಯಿತು ದೈತ್ಯನ ಸಂಹಾರವು, ಮುಗಿಯಿತು ದಾನವ ಆರ್ಭಟವು. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸೋ ನಿನ್ನ ಕಲೆ. ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ, ಈ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಅಮರಾವತಿಯೋಳ್ ಪರಿಶೋಭಿಸುವ ಅಗ್ನಿ ಏ
ಅಮರಾವತಿಯೊಳ್ ಪರಿಶೋಭಿಸುವ ಸುರಮಹೇಂದ್ರನಿಗೆ ಅದಾರು ಸಾಟಿ. ಘನಗಂಭೀರ ಸುರ ಸಾಮ್ರಾಜ್ಯದೊಳ್ ಘನಗಂಭೀರ ಸುರ ಸಾಮ್ರಾಜ್ಯದೊಳ್ ಮೆರವೈ ಸುರ ಮಹೇಂದ್ರನಿಗೆ ಅದಾರು ಸಾಟಿ. ಛಲದೊಳು ಮೆರೆಯುವನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವನ. ಛಲದೊಳು ಮೆರೆಯುವನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವನ. ಅಮರಲೋಕದಳು ಅಧಿಪತಿ ಎನಿಸೆ ಅಮರಲೋಕದಳು ಅಧಿಪತಿ ಎನಿಸೆ. ವಿಲಾಸ ವಿನೋದ ಅತಿ ಮುದದಿಂದಲೇ ವಿಲಾಸ ವಿನೋದ ಅತಿ ಮುದದಿಂದಲೇ ಛಲದೊಳು ಮೆರೆಯುವನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವನ. ಅಟ್ಟಹಾಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಮ್ಮರಿಪೆ ಈ ಕ್ಷಣದೇ. ಅಟ್ಟಹಾಸದಳು ದುಷ್ಟ ದಾನವರ ಮೆಟ್ಟಿ ಸಮ್ಮರಿಪೆ ಆ ಕ್ಷಣದೇ. ಬದ್ಧ ವೈರಿಗಳ ಹುಟ್ಟಡಗಿಸುವೆ ಬದ್ಧ ವೈರಿಗಳ ಹುಟ್ಟಡಗಿಸುವೆ. ವಿಲಾಸ ವಿನೋದ ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ. ಛಲದೊಳು ಮೆರೆಯುವನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವನ. ದಿಕ್ಪಾಲಕರೇ, ದೇವರಾಜ, ನಿಮ್ಮೆಲ್ಲರ ಸಹಕಾರ ಬಲದಿಂದ ನಾನು ಸ್ವರ್ಗಾಧಿಪತಿಯಾಗಿದ್ದೇನೆ. ನಿತ್ಯವೂ ಕಾಮಧೇನು, ಕಲ್ಪವೃಕ್ಷ, ಐರಾವತ ದರ್ಶನ, ದೇವಗಂಧರ್ವರ ಗಾಯನ, ರಂಬೆ ಊರ್ವಶಿಯರ ನರ್ತನ, ಗುರು ವಸಿಷ್ಠರ ಆಶೀರ್ವಚನ, ಮೇಲಾಗಿ ಈ ವಜ್ರಾಯುಧವು ನನ್ನ ಬಳಿಯಲ್ಲಿರುವಾಗ ನನ್ನನ್ನೆದುರಿಸುವ ಧೀರರು ಶೂರರು ಈ ತ್ರಿಭುವನದಲ್ಲಿ ಅದಾರಿರುವರು. ಸುಡುವೆನ್ನ ಸುಡುವೆನ್ನ ದೈತ್ಯ ಲೋಕವ ಸುಡುವೆನ್ನ ಸುಡುವೆನ್ನ ದೈತ್ಯ ಲೋಕವ. ಸಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ಸಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ. ಸುಡುವೆನ್ನ ಸುಡುವೆನ್ನ ದೈತ್ಯ ಲೋಕವ. ಪಡ 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 ಪಾಪಿಗಳ ನಾಶ ಮಾಡುವೆ ಪಡ 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 ಪಾಪಿಗಳ ನಾಶ ಮಾಡುವೆ. ಎದುರಾದ ವೈರಿಗಳ ಭಸ್ಮ ಮಾಡುವೆ ಎದುರಾದ ವೈರಿಗಳ ಭಸ್ಮ ಮಾಡುವೆ. ಸುಡುವೆನ್ನ ಸುಡುವೆನ್ನ ದೈತ್ಯ ಲೋಕವ. ಸಟ್ಟು ಭಸ್ಮ ಮಾಡಿ ಬಿಡುವೆ ನನ್ನ ಶತ್ರುವ ನನ್ನ ಶತ್ರುವ ನನ್ನ ಶತ್ರುವ. ದೇವರಾಜ, ಮಹೇಂದ್ರ, ನಿನ್ನ ಆಜ್ಞಾ ಪಾಲಕನಾದ ನನಗೆ ಭಯವಿಲ್ಲ. ನನ್ನ ಕೋಪಾಗ್ನ ಜ್ವಾಲೆಗೆ ಸಿಲುಕಿ ಉಳಿದವರು ಇಲ್ಲ ಮಹೇಂದ್ರ.
ಯಮಧರ್ಮ ಕಾಲಪುರುಷ ನಾನು. ಧರ್ಮ ಯಮಧರ್ಮ ಕಾಲಪುರುಷ ನಾನು. ಶೌರ್ಯದಲ್ಲಿ ವೈಭವದಿ ರಾರಾಜಿಸುವ ಧರ್ಮ ಯಮಧರ್ಮ ಕಾಲಪುರುಷ ನಾನು. ಶೌರ್ಯದಲ್ಲಿ ವೈಭವದಿ ರಾರಾಜಿಸುವ ಧರ್ಮ ಯಮಧರ್ಮ ಕಾಲಪುರುಷ ನಾನು. ಪಾಪಿಗಳ ನರಕದಲ್ಲಿ ಪುಣ್ಯವಂತರು ಸ್ವರ್ಗದಲ್ಲಿ. ಪಾಪಿಗಳ ನರಕದಲ್ಲಿ ಪುಣ್ಯವಂತರು ಸ್ವರ್ಗದಲ್ಲಿ. ಧರ್ಮ ಬೀರುಗಳನ್ನು ಪೊರೆಯುತ್ತಲಿರುವನು ಧರ್ಮ ಯಮಧರ್ಮ ಕಾಲಪುರುಷ ನಾನು. ಧರ್ಮ ಯಮಧರ್ಮ ಕಾಲಪುರುಷ ನಾನು. ಧರ್ಮ ಯಮಧರ್ಮ ಕಾಲಪುರುಷ ನಾನು. ಮಹೇಂದ್ರ, ಕಾಲಾಂತಕನಾದ ನನಗೆ ಸರಿಸಾಟಿಯುಂಟೆ? ನಿನ್ನ ಆಜ್ಞಾ ಪಾಲಕನಾಗಿ ಧರ್ಮ ದೇವತೆಯಂತೆ ರಾರಾಜಿಸುತ್ತಿರುವ ಈ ಅಮರ ಧರ್ಮರಾಜನಿಗೆ ಭಯವೇ? ಅಸಾಧ್ಯವಾದ ಮಾತು. ಫಲ ಯಮಧರ್ಮ. ಭಯದ ಭಂಗಿ ಏಕೆ ಮಹೇಂದ್ರಗೆ? ಭಯದ ಭಂಗಿ ಏಕೆ? ಭಯದ ಭಂಗಿ ಏಕೆ ಮಹೇಂದ್ರಗೆ? ಭಯದ ಭಂಗಿ ಏಕೆ? ಅಸುರ ವೈರಿಗಳ ನಾಶ ಮಾಡುವೆನು. ಅಸುರ ವೈರಿಗಳ ನಾಶ ಮಾಡುವೆನು. ದಿವಿಜ ವಿಜಯವ ಸಾರಿ ಬರುವೆನು. ಭಯದ ಭಂಗಿ ಏಕೆ ಮಹೇಂದ್ರಗೆ? ಭಯದ ಭಂಗಿ ಏಕೆ? ಭಯದ ಭಂಗಿ ಏಕೆ ಮಹೇಂದ್ರಗೆ? ಭಯದ ಭಂಗಿ ಏಕೆ? ದೇವರಾಜ, ನಿಮ್ಮ ಆಜ್ಞೆಗೆ ಸದಾ ಸಿದ್ಧರಿದ್ದೇವೆ. ನಮ್ಮನ್ನು ಕೆಣಕಿದರೆ ಅವರ ಅವಸಾನ ಖಂಡಿತ. ಎದುರಾದ ಎದುರಾಳಿಗಳಿಗೆ ಒಮ್ಮೆ ನಾವು ಹಾರ್ಪಡಿಸಿ ನಿಂತರೆ ಅವರು ಧೂಳಿಪಟವಾಗುವುದರಲ್ಲಿ ಸಂಶಯವಿಲ್ಲ. ವರುಣ ಪರಾಕ್ರಮ ತಿಳಿಯದೆ ಸುರವರ. ವರುಣ ಪರಾಕ್ರಮ ತಿಳಿಯದೆ ಸುರವರ. ದಾನವ ಕುಂದಿಗೆ ಸದಧಿಕಾರ. ವರುಣ ಪರಾಕ್ರಮ ತಿಳಿಯದೆ ಸುರವರ. ರಕ್ಕಸಾದ ಮರ ಸೊಕ್ಕನು ಮುರಿಯುವೆ. ರಕ್ಕಸಾದ ಮರ ಸೊಕ್ಕನು ಮುರಿಯುವೆ. ದಿಕ್ಕು ದಿಕ್ಕಿಗೂ ಬಲಿ ಕೊಡುವೆ. ವರುಣ ಪರಾಕ್ರಮ ತಿಳಿಯದೆ ಸುರವರ. ದಾನವ ಕುಂದಿಗೆ ಸದಧಿಕಾರ. ವರುಣ ಪರಾಕ್ರಮ ತಿಳಿಯದೆ ಸುರವರ. ಸುರರಾಸ, ಈ ಸುರಲೋಕದ ಸುಕ್ಷೇಮವೇ ದಿಕ್ಪಾಲಕರ ಆಶಯ. ಅರಸನಾಣತಿಗೆ ಅನಾವರತ ಶಿರವಾಗಿ ನಡೆಯುವೆವು. ಲೋಕಲೋಕಗಳ ಪಾಲನೆ, ಸತ್ಯ ಧರ್ಮಗಳ ರಕ್ಷಣೆ, ದಾನವಂತಕ ಶ್ರೀಹರಿಯ ಆರಾಧನೆ ನಿರಂತರವಾಗಿ ನಡೆಯುತ್ತದೆ ಸುರರಾಜನೇ. ಬಲಯ ವರ್ಣ. ನಿಮ್ಮೆಲ್ಲರ ಪ್ರೀತಿಗೆ ಮೆಚ್ಚಿದೆನು. ನಿಮ್ಮಂತಹ ಪರಾಕ್ರಮಿಗಳ ಬೆಂಬಲವನ್ನು ಹೊಂದಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಸೂರನು ಈ ತ್ರಿಭುವನದಲ್ಲಿ ಅದಾರಿರುವರು. ಅವನಾವನಿರುವನು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವುದು. ಶುಭವಾಗಲಿ ದೇವೇಂದ್ರ. ಆಪತ್ತು ಆಪತ್ತು.
ಏಕೆ ಪೂಜ್ಯರೇ, ಎಷ್ಟೊಂದು ಅವಸರ? ವಿಶೇಷವೇನಾದರೂ ಉಂಟೆ? ಅಯ್ಯ ಮಹೇಂದ್ರ, ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ? ಆ ದಾನವರು ಹೊರಬಿಡಂದ್ರೆ ಮುಗಿಯಿತು, ನೇರವಾಗಿ ಇಲ್ಲಿಗೆ ದಾಳಿ ಮಾಡುತ್ತಾರೆ. ದಾಳಿ ಮಾಡಿದರಂತೆ, ಅವರಿಗೆ ಭಯ ಪಡುವ ನಾನು. ಭಯ ಪಡಲು ನಾವು ಹೇಡಿಗಳಲ್ಲ, ಯುದ್ಧವೇ ಪಟ್ಟುಗಾರರಾದ ಅಮರರು. ನಮಗೂ ಬಲವಿದೆ, ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ಅಯ್ಯ ಇಂದ್ರಾದಿ ದೇವತೆಗಳೇ, ಆತುರದಲ್ಲಿ ಆಕ್ರೋಶಗೊಂಡರೆ ಅಪಾಯ ತಪ್ಪಿದ್ದಲ್ಲ. ಈಗ ನಾನು ಹೇಳುವುದನ್ನು ಸಾವಧಾನದಿಂದ ಕೇಳಿರಿ. ಗರ್ಭವತಿಯಾಗಿರುವ ತನ್ನ ಪತ್ನಿಯನ್ನು ಸಂತೈಸಿ ಗುರು ಶುಕ್ಲಾಚಾರ್ಯರ ಸಲಹೆಯಂತೆ ಹಿರಣ್ಯಕಶಿಪು ಬ್ರಹ್ಮದೇವನನ್ನು ಕುರಿತು ತಪವನ್ನಾಚರಿಸುತ್ತಿರುವರು. ತಪಸ್ಸು ಮುಗಿಯುವವರೆಗೂ ಚಿಂತಿಸಬೇಕಾಗಿಲ್ಲ. ಆಮೇಲೆ ನಿಮ್ಮಗಳ ಗತಿ ಅದೋ ಗತಿ. ಆಮೇಲೆ ನಮ್ಮಗಳ ಗತಿ ಅದೋ ಗತಿ. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಹೇಗಾದರಾಗಲಿ ಎಂತಾದರಾಗಲಿ ಆ ದೈತ್ಯ ದಾನವರಿಂದ ಬರುವ ಕಷ್ಟಗಳನ್ನು ತಪ್ಪಿಸಿ ಪೂಜ್ಯರೇ. ಏನು ಮಾಡುವುದು? ನಾರಾಯಣ 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 ನಾರಾಯಣ. ಅಯ್ಯ ವಾಯು ವರುಣ ಅಗ್ನಿದೇವರುಗಳೇ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ ಆ ದೈತ್ಯನ ತಪೋಭಂಗ ಮಾಡಿದರೆ ನಿಮ್ಮೆಲ್ಲರಿಗೂ ಅವನ ಕಾಟ ತಪ್ಪುತ್ತದೆ. ಇಲ್ಲವಾದರೆ ನಿಮ್ಮಗಳ ಗತಿ ನಾರಾಯಣ ನಾರಾಯಣ ಪೂಜ್ಯರೇ, ನಾರಾಯಣ ನಾರಾಯಣ ಪೂಜ್ಯರೇ, ನಾರಾಯಣ ನಾರಾಯಣ. ಇಲ್ಲ ಇಲ್ಲ, ಹೇಗಾದರೂ ಆ ದೈತ್ಯನ ತಪೋಭಂಗವಾಗಲೇಬೇಕು. ಮೇರಕ್ಕೆ ತಿಲೋತ್ತಮೇರಿ, ಪ್ರಭು, ನೀವೀಗಲೇ ಆ ಕಶ್ಯಪ ದಾನವನ್ನು ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಅವನ ತಪೋಭಂಗ ಮಾಡಿ ಬನ್ನಿ. ತಮ್ಮ ಆಜ್ಞೆಯಂತೆ ಆಗಲಿ. ದಿಕ್ಪಾಲಕರೇ, ನೀವಿನ್ನು ನಿಶ್ಚಿಂತರಾಗಿರಿ. ನಾನೀಗಲೇ ಶೋಣಿತಾಪುರಕ್ಕೆ ಹೋಗಿ ಆ ದಾನವನ ವಂಶವನ ಕುಡಿಯನ್ನು ಚಿವುಟಿ ಬರುತ್ತೇನೆ. ಅಸುರ ಸಾಮ್ರಾಜ್ಯದ ನಾಯಕ, ಸುರಗಂಧರ್ವರ ಕಾಯಕ, ಬಂಡರೆರೆಯ ಬಿಸಿ ರಕ್ತವನ್ನು ಚೆಲ್ಲಿಸುವ ವಜ್ರಾಯುಧ ಕಾಯಕ, ಇಂದು ಶತ್ರುವಂಶ ನಿಶೇಷಕ ಕಯಾದು ಕಶ್ಯಪ ಕೊಡಿಯನ್ನು ಕಣ್ಬಿಡಿಸಿ ಅಸುರ ನಾಯಕರಿಗೆ ವಿಷದ ಹಾಲನ್ನೆರೆದು ಪೋಷಿಸಬೇಕೆಂದಿರುವೆಯಾ? ಸುರಗಂಧರ್ವರಿಗೆ ಕುಟಾರಪ್ರಾಯವಾಗಿರುವ ಆ ನಿನ್ನ ವಂಶದ ಕುಡಿಯನ್ನು ಕಣ್ಬಿಡುವ ಮುನ್ನವೇ ಕೈಲಾಸಕ್ಕೆ ಸೇರಿಸಿ ಪತಿ ಪತ್ನಿಯರಿಬ್ಬರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಂತರಂಗ ಬಹಿರಂಗದಲ್ಲಿ ವಿಲವಿಲನೆ ಒದ್ದಾಡಿಸದೆ ಹೋದರೆ ನಾನು ಶಚಿಯರಸನೇ ಅಲ್ಲ, ನಾನು ಶಚಿಯರಸನೇ ಅಲ್ಲ, ಅಮರಲೋಕದ ಅಧಿಪತಿಯೇ ಅಲ್ಲ. ನಾಂ ಸದೆ ಬಡವೆ ದುರ್ನೀಚನ ವಂಶವ, ನಾಂ ಸದೆ ಬಡವೆ ದುರ್ನೀಚನ ವಂಶವ, ಕಡು ಚಲದೆ ಬಡಿದೆ ಸವೆ ನಾಂ ಸದೆ ಬಡವೆ ದುರ್ನೀಚನ ವಂಶವ. ಸುರರ ಪಾಲಿನ ವಿಷದ ಮುಳ್ಳನ್ನು ಬಗೆದೆ ಸೈವಲು ಈ ಕ್ಷಣದಿ, ಸುರರ ಪಾಲಿನ ವಿಷದ ಮುಳ್ಳನ್ನು ಬಗೆದೆ ಸೈವಲು ಈ ಕ್ಷಣದಿ, ದಿವಿಧ ವೈರಿಗನ ನಾಶ ಮಾಡುವೆ, ದಿವಿಧ ವೈರಿಯನ್ನು ನಾಶ ಮಾಡುವೆ, ದಗ ದಗಿಸಿ ಮದ ಮುರಿವೆ ದೊರೆತದಲ್ಲಿ, ದಗ ದಗಿಸಿ ಮುರಿವೆ ದೊರೆತದಲ್ಲಿ, ನಾಂ ಸದೆ ಬಡವೆ ದುರ್ನೀಚನ ವಂಶವ, ಕಡು ಸಲದೆ ಬಳಗಿದೆ ಸವೆ ನಾ ಸದೆ ಬಡವೆ ದುರ್ನೀಚನ ವಂಶವ, ದುರ್ನೀಚನ ವಂಶವ, ದುರ್ನೀಚನ ವಂಶವ. ಗಮ ಬನಿ ಸಾ ಸಾ ಸ ಗರಿ ಸನಿ ಸಾ ಸಾ ಸ ಗಮ ಬದ ನೀ 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 ಸನಿ ದಮ ಪ ಪ ಪ ಗಾರಿ ಸ
ಸರಿ ಸನಿ ಸಾ ನಿದ ನೀದ ಪದ ಪಮ ಪಾಮಗ ನಿದ ಪಮ ಗರಿ ಸನಿ ಸಾ 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 ಶರಣಯ್ಯ ಶರಣು ಹರಿಯೇ ಶರಣಯ್ಯ ಶರಣು ಹರಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಶರಣಯ್ಯ ಶರಣು ಹರಿಯೇ ನಾರಾಯಣ ನಾರಾಯಣ ಜಗದ ಬೊಂಬೆಗಳಾಡಿಸುವ ಆಡಿಸಿ ನಗುತ್ತಲಿ ನೋಡಿರುವ ಸಾಸಸ ಗಮ ಮಾನಿನಿ ಪಾಸಸ ಗರಿಸ ನಿದ ಪಮ ಗರಿಸ ಗಮ ಜಗದ ಬೊಂಬೆಗಳಾಡಿಸುವ ಆಡಿಸಿ ಜಗವನೆ ನಗುತ್ತಿರುವ ಪೀತಾಂಬರದರ ಶೋಭಿತ ಸುಂದರ ಪೀತಾಂಬರದರ ಶೋಭಿತ ಸುಂದರ ಶಂಖಚಕ್ರ ಶ್ರೀ ಗದಾಧರ ನಾರಾಯಣ ಪೀತಾಂಬರದರ ಶೋಭಿತ ಸುಂದರ ಶಂಖಚಕ್ರ ಶ್ರೀ ಗದಾಧರ ಶರಣಯ್ಯ ಶರಣು ಹರಿಯೇ ಶರಣಯ್ಯ ಶರಣು ಹರಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಜಗದೀಶ ಜಗದೊಡೆಯ ಶ್ರೀನಿಧಿಯೇ ಶರಣಯ್ಯ ಶರಣು ಹರಿಯೇ ಗಮ ಪನಿ ಸಾ 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 ಗರಿ ಸನಿ ಸಾ 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 ಗಮ ಪದ ನೀ 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 ಸನಿ ದ ಪ ಪ ಪ ಗಾರಿ ಸರಿ ಸನಿ ಸಾ ನಿದ ನೀದ ಪದ ಪ ಪ ಪ ಮಗ ನಿದ ಪ ಮ ಗರಿ ಸನಿ ಸಾ 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 ನಿದ ಪ ಮ ಗರಿ ಸಾ 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 ಗರಿ ಸನಿ 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 ಸಾ 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 ನಾರಾಯಣ ನಾರಾಯಣ ಸಾಮಗಾನ ಪ್ರಿಯೇ ಶಿವೇ ಸಾಮಗಾನ ಪ್ರಿಯೇ ಶಿವೇ ಕಾಳಿ ಕಾಮಕಮಲೇಶ್ವರಿ ತಾಯಿ ಸಾಮಗಾನ ಪ್ರಿಯೇ ಶಿವೇ ತ್ರಿಜಗ ಜನನಿ ತ್ರಿಪುರ ಸುಂದರಿ ತ್ರಿಜಗ ಜನನಿ ತ್ರಿಪುರ ಸುಂದರಿ ಅಮಯವ ನೀಡಿನಗೆ ಅಮಿತ ಪ್ರದಾತಿ ಅಭಯವ ನೀಡಿನಗೆ ಅಮಿತ ಪ್ರದಾತಿ ಸಾಮಗಾನ ಪ್ರಿಯೇ ಶಿವೇ ಸನ್ನು ತಾಂಗಣಿ ತಾಯೇ ಸರ್ವತಯನ್ನ ಸನ್ನು ತಾಂಗಳಿ ತಾಯಿ ಸರ್ವತಯನ್ನ ಉನ್ನತಿ ಮಾರ್ಗದಿ ನಡೆಸಮ್ಮ
ಎನ್ನು ತಾಂಗಳೇ ತಾಯಿ ಸರತೆಯನ್ನ ಉನ್ನತಿ ಮಾರ್ಗದಿ ನಡೆಸಮ್ಮ ಸಾರ್ಥಕ ಪಡಿಸೋ ಅಮ್ಮ ಸಾರ್ಥಕ ಪಡಿಸೋ ಜನ್ಮವ ತಾಯೇ ಸಾರ್ಥಕ ಪಡಿಸೋ ಜನ್ಮವ ತಾಯೇ ಆರ್ತನಾದದೋಳು ಬೇಡುತ್ತಿದೆ ನಮ್ಮ ಆರ್ತನಾದದೋಳು ಬೇಡುತ್ತಿದೆ ನಮ್ಮ ಸಾಮಗಾನ ಕ್ರಿಯೆ ಶಿವೆ ಕಾಳಿಕಾಂಬಕಮ ದೇಶ್ವರ ತಾಯಿ ಸಾಮಗಾನ ಪ್ರಿಯೆ ಪ್ರಿಯೆ ಅಮ್ಮ ಅಮ್ಮ ಜಗಜ್ಜನನಿ, ತಪಸ್ಸಿಗೆ ಹೋಗಿರುವ ನನ್ನ ಪತಿಗೆ ಯಾವ ಮಂಗಲವೂ ಬಾರದಂತೆ ಕಾಪಾಡು ತಾಯಿ. ಯಾರು? ನಾನು ಅಮರಾವತಿಯನ್ನಾಳುವ ಮಹೇಂದ್ರ. ನನ್ನ ಸ್ವಾಮಿ ಅರಮನೆ ಇಲ್ಲಿಲ್ಲವಲ್ಲ? ಅದನ್ನರಿತೇ ಬಂದದ್ದು ಕಯಾದು. ಸುರಾಸುರರ ಸ್ನೇಹ ವಿಶ್ವಾಸವೆಂತದ್ದೆಂದು ತಿಳಿದೇ ತಾನೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ ಅಲ್ಲಿ. ನಮ್ಮ ನೆಮ್ಮದಿಗೆ ಕುಟಾರಪ್ರಾಯವಾಗಿ ಅವನ ವಂಶಾಂಕುರವು ಬೆಳೆಯುತ್ತಿದೆ ಇಲ್ಲಿ. ಆ ದುಷ್ಟ ದಾನವನ್ನು ಕುರಿಯನ್ನು ಬೆಳೆಯಲು ಬಿಡದೆ ಇಲ್ಲೇ ಈಗಲೇ ನಾಶ ಮಾಡಬೇಕೆಂದು ಬಂದಿದ್ದೇನೆ. ಶಿವ ಶಿವ, ದೇವತೆಗಳ ಬಾಯಿಂದ ಬರುವ ಮಾತೇ ಇದು. ಇನ್ನು ಕಣ್ಬಿಡದ ಕಂದ ನಿಮಗೆ ಯಾವ ಅಪರಾಧ ಮಾಡೀತು? ಮಾಡಿಲ್ಲ, ಮುಂದೆ ಮಾಡೀತು ಎಂದು. ಮೇಘವಾಹನ, ಮುಂದೆ ನನ್ನ ಪತಿ ಆಗಲಿ ನನ್ನ ಮಗನಾಗಲಿ ಅಮರಾವತಿ ತಿರುಗಿ ನೋಡಿದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯಮಾಡಿ ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ಶತ್ರು ವಂಶನಾಶೇಷವ. ಈ ಗರ್ಭಾಂಕುರವನ್ನು ವಧಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವೇಂದ್ರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ನನ್ನ ವಂಶ ಜ್ಯೋತಿಯನ್ನು ಆರಿಸಬೇಡ. ಗರ್ಭ ಶಿಶುವ ಕಡಿವೆ ನಾ, ಗರ್ಭ ಶಿಶುವ ಕಡಿವೆ. ಗರ್ಭ ಶಿಶುವ ಕಡಿವೆ ನಾ, ಗರ್ಭ ಶಿಶುವ ಕಡಿವೆ. ದೈತ್ಯನ ಕುಡಿಯ ಕಡಿದು ಎಸೆಯುವೆ, ದೈತ್ಯನ ಕುಡಿಯ ಕಡಿದು ಎಸೆಯುವೆ. ದಾನವ ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ. ಗರ್ಭ ಶಿಶುವ ಕಡಿವೆ ನಾ, ಗರ್ಭ ಶಿಶುವ ಕಡಿವೆ. ದೈತ್ಯನ ಕುಡಿಯ ಕಡಿದು ಎಸೆಯುವೆ, ದೈತ್ಯನ ಕುಡಿಯ ಕಡಿದು ಎಸೆಯುವೆ. ದಾನವ ವಂಶವ ನಾಶ ಮಾಡುವೆ, ದಾನವ ವಂಶವ ನಾಶ ಮಾಡುವೆ. ಗರ್ಭ ಶಿಶುವ ಕಡಿವೆ ನಾ, ಗರ್ಭ ಶಿಶುವ ಕಡಿವೆ, ಗರ್ಭ ಶಿಶುವ ಕಡಿವೆ ನಾ, ಗರ್ಭ ಶಿಶುವ ಕಡಿವೆ. ಶತ್ರು ವಂಶ ನಿಶೇಷವಾಗುವ ತನಕ ನಾನು ಯಾರು ಶೋಕಕ್ಕೂ ಮರುಗುವುದಿಲ್ಲ. ನಾರಾಯಣ, ಓಹೋ, ಅದ್ಭುತ.
ವಜ್ರಾಯುಧ ಹಿಡಿದದ್ದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಬಯಸುತ್ತಿದ್ದರೆ ನಾನೇಕೆ ಬೇಡವೆನ್ನಲಿ? ಎತ್ತು ನಿನ್ನ ವಜ್ರಾಯುಧ, ನಡೆದೇ ಹೋಗಲಿ ಒಂಟಿ ಹೆಣ್ಣಿನ ಮೇಲೆ ಆ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದು ಪೂಜ್ಯರೇ, ಏಕೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗು ನಾಳೆ ಬೆಳೆದು ದೊಡ್ಡವನಾದ ಮೇಲೆ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಾರಾಯಣ ನಾರಾಯಣ, ನಿನ್ನ ಅವಿವೇಕಕ್ಕೆ ಏನು ಹೇಳಿದೇವಂದ್ರ, ಈಕೆಯ ಗರ್ಭದಲ್ಲಿ ಜನಿಸುತ್ತಿರುವ ಕುಮಾರನು ಮುಂದೆ ದೈತ್ಯ ಕುಲವನ್ನೇ ಉದ್ಧರಿಪ ಪರಮ ಭಾಗವತೋತ್ತಮ. ನಿಮ್ಮ ಮಾತು ನಿಜವೇ ಪೂಜ್ಯರೇ? ಇದು ನಿಶ್ಚಯ. ಬೇಗ ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಹುಡುಕು. ಆಗಲಿ ಪೂಜ್ಯರೇ. ಮಗಳೇ ಕಯಾದು, ಮಗಳೇ ಮೇಲೇಳಮ್ಮ. ಪೂಜ್ಯರೇ, ಏನಾಯಿತು? ಅಮ್ಮ, ಅರಮನೆಯಲ್ಲಿ ಕಯಾದು ಒಬ್ಬಳೇ ಇರುವ ಸಂದರ್ಭವನ್ನು ನೋಡಿ ಆ ದೇವೇಂದ್ರ ಬಂದು ಇವಳ ಗರ್ಭಪಾತ ಮಾಡುವುದಾಗಿ ಎದುರಿಸುತ್ತಿದ್ದ. ಅಷ್ಟರಲ್ಲಿ ನಾನು ಅಡ್ಡ ಬಂದು, ಅಯ್ಯೋ ವಿವೇಕೀಂದ್ರ, ನಿನಗೇನು ಬಂತು ದುರ್ಬುದ್ಧಿ? ಪರಾಕ್ರಮಶಾಲಿಯಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಿಬಿಡುತ್ತದೆ ಎಂದು ಬೈದು ಅಟ್ಟಿದೆ. ಏನು ಆ ದೇವೇಂದ್ರನು ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಿದನೆ? ಇನ್ನು ಕಣ್ಬಿಡದ ಆಸುಕಂದ ಏನು ಅಪರಾಧ ಮಾಡಿತು? ಪೂಜಾರಿ, ಈ ದೇವತೆಗಳಿಗೆಲ್ಲ ಏಕೆ ನನ್ನ ಮಕ್ಕಳ ಮೇಲೆ ಇಷ್ಟೊಂದು ದ್ವೇಷ? ದ್ವೇಷವಲ್ಲ ತಾಯಿ, ಭೀತಿ. ಎಲ್ಲಿ ನಿನ್ನ ಮಕ್ಕಳಿಂದ ಯಾವಾಗ ಏನಾದರೂ ಅನಾಹುತ ಸಂಭವಿಸಬಿಡಬಹುದು ಎಂಬ ಭಯವಷ್ಟೇ. ಪೂಜಾರಿ, ಹಾಗಾದರೆ ಇವಳನ್ನು ಇಲ್ಲಿ ಒಂಟಿಯಾಗಿ ಬಿಡುವುದು ಉಚಿತವಲ್ಲ. ನಾನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಲೇ? ಬೇಡ ತಾಯಿ, ಸದ್ಯ ಅವಳು ನನ್ನ ಆಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾತ್ಸರ್ಯಗಳ ಸೊಂಕಿಲ್ಲದೆ ಸದಾ ಕಾಲ ಭಗವನ್ ನಾಮ ಸಂಕೀರ್ತನೆಗಳಿಂದ ತುಂಬಿರುವ ಆ ಸ್ಥಳವು ನಿನ್ನ ಮೊಮ್ಮಗನ ಜನ್ಮಕ್ಕೆ ಪ್ರಶಸ್ತವಾದದ್ದು, ಮಂಗಳಕರವಾದದ್ದು. ಪೂಜಾರಿ, ನಿಮ್ಮಿಂದ ನಾನು ಕೃತಾರ್ಥಳಾದೆ. ಅಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲರೂ ಅವನ ಅನುಯಾಯಿಗಳು. ಎಲ್ಲವೂ ಅವನ ಲೀಲೆಯಂತೆ ನಡೆಯುವುದು. ಕಾಲಾತೀತವಾಯಿತು, ನಾವಿನ್ನು ಬರುತ್ತೇವೆ. ಅಮ್ಮ ಕಯಾದು, ತಾಯಿ. ನಾರಾಯಣ ನಾರಾಯಣ.